ಕೇಸು ಕ್ರಿಮಿನಲ್ ಕೇಸ್ ವಾಪಸ್ ಮಾಡಬೇಕಂತ ಸ್ಟೇ ಕೊಟ್ಟಿದ್ದಾರೆ. ನೋಡಿ, ಅದು ಇನ್ನ ಈಗ ಒಂದು ಅರ್ಧ ಗಂಟೆ ಆಗಿದೆ. ಆರ್ಡರ್ ಕಾಪಿ ನೋಡಿದ್ಮೇಲೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ಬೋದು. ಆದರೆ ಹಿಂದೆ ಏನು ಪ್ರಕರಣಗಳಿವೆ, ಬೇರೆ ಸರ್ಕಾರದಲ್ಲಿ ಇರ್ಬೋದು ಅಥವಾ ನಮ್ಮ ಸರ್ಕಾರದಲ್ಲಿ ಹಿಂದೆ ಏನು ಮಾಡಿದೆ ಅದೇ ಪ್ರಕ್ರಿಯೆಯನ್ನು ಫಾಲೋ ಮಾಡಿರೋದು. ಯಾವುದೇ ವಿಶೇಷವಾದಂಥ ರೀತಿನಲ್ಲಿ ಅಥವಾ ಬೇರೆ ಮಾನದಂಡಗಳನ್ನು ಅಳವಡಿಸ್ಕೊಂಡು ನಾವು ಮಾಡಿಲ್ಲ. ಯಾಕಂದರೆ ನೀವು ಅದು ನೋಡಿದ್ರೆ ಬರೇ ಅದು ಗುಲ್ಬರ್ಗ ಇರ್ಬೋದು ಅಥವಾ ಬೇರೆ ರೈತರದ್ದು ಇರ್ಬೋದು, ಕನ್ನಡ ಪರ ಸಂಘಟನೆದವ್ರದ್ದು ಇಷ್ಟೇ ಅಲ್ಲ, ಸಾಕಷ್ಟು ನಿಮ್ಮ BJPಯವರ ಬೆಂಬಲಿಗರು ಇದ್ದಾರೆ. ಅದೇನಿದೆ ನೋಡೋಣ, ಆರ್ಡರ್ ಬಂದಾದ್ಮೇಲೆ ನೋಡೋಣ. ನೋಡಿ, ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಅವಾಗ ನಾನು ಇರಲಿಲ್ಲ. ಅದು ಏನಾಗಿದೆ ಅದರಲ್ಲಿ ಅವ್ರ ರೆಕಮೆಂಡೇಶನ್ನು ನನ್ನ ಸಂಪೂರ್ಣ ಮಾಹಿತಿ ಇಲ್ಲ. ಇವತ್ತು ಕೋರ್ಟ್ ಆದೇಶ, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಕ್ಯಾಬಿನೆಟ್ ಸಬ್ ಕಮಿಟಿ ಹ್ಯಾಸ್ ಟೇಕನ್ ಡಿಸಿಷನ್, ಕ್ಯಾಬಿನೆಟಿಗೆ ಬಂದಿದೆ ಅದು. ಯಾಕಂದರೆ ಅಲ್ಲಿ ಬಹುಶಃ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ತೀರ್ಮಾನ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಅದು ಕ್ಯಾಬಿನೆಟ್ ಸಬ್ ಕಮಿಟಿ ಡಿಸಿಷನು ಪರ ಇರ್ಬೋದು, ವಿರೋಧ ಇರ್ಬೋದು, ಬಟ್ ಇಟ್ ಹ್ಯಾಸ್ ಟು ಕಮ್ ಟು ಕ್ಯಾಬಿನೆಟ್. ಅಲ್ಟಿಮೇಟ್ಲಿ ಕ್ಯಾಬಿನೆಟ್ ಡಿಸೈಡ್ಸ್. ಒಂದು ನಿಮಿಷ ಸರ್. ಅದಾದಮೇಲೆ ಕೋರ್ಟಿಗೆ ಕೆಲವು ಜನ ಹೋಗಿದ್ದಾರೆ. ಇವತ್ತು ಕೋರ್ಟ್ ಒಂದು ಆದೇಶ ನೀಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಅರ್ಧ ಗಂಟೆ ಆಗಿದೆ, ಆರ್ಡರ್ ಬರಲಿ. ಆರ್ಡರ್ದು ಟ್ರೂ ಕಾಪಿ ಬಂದಾದಮೇಲೆ ವಿ ವಿಲ್ ಸಿ ವಾಟ್ ಇಟ್ ಈಸ್. ಬಟ್ ಯಾವುದೇ ರೀತಿಯಾಗಿ ನಾವು ಯಾವುದೇ ನಿಯಮಗಳನ್ನು ಉಲ್ಲಂಘನೆ ಮಾಡಿಲ್ಲ. ಹಿಂದೆನೂ ಕೂಡ ಈ ಪ್ರಕರಣಗಳು ನಡೆದಿದೆ, ಹಿಂದೆ ಸರ್ಕಾರದಲ್ಲೂ ಕೂಡ ಆಗಿವೆ. ಏನೇ ಇದ್ರೂ ಆಸ್ ಪರ್ ಲಾ ನಾವು ಮಾಡ್ತೀವಿ. ಈಗ 52 ಪ್ರಕರಣದಲ್ಲಿ ರೈತರ ಹೋರಾಟಕ್ಕಾಗಲಿ ಕನ್ನಡ ಪರ ಹೋರಾಟಗಳಿಗೆ ಆಕ್ಷೇಪ ಇದೆ. ಈ ಪೊಲೀಸ್ ಸ್ಟೇಷನ್ ಗಲಾಟೆ ಮಾಡಿದವರು ಈ ತರ ಪ್ರಕರಣಗಳು ತೆಗೆದುಕೊಂಡ್ರು. ನೋಡಿ, ಎಷ್ಟೊಂದು ಸರಿ ಕೆಲವು ಹೋರಾಟಗಾರರು ಕೂಡ ಪೊಲೀಸ್ ಸ್ಟೇಷನಿಗೆ ಮುಂದೆ ಪ್ರತಿಭಟನೆ ಮಾಡಿರೋ ಉದಾಹರಣೆಗಳಿದೆ ಅಲ್ವಾ. ಸೊ ಏನೇ ಇದ್ರೂ ಕೂಡ ವಿ ವಿಲ್ ರೀಎಕ್ಸಾಮಿನ್. ಅಕಸ್ಮಾತ್ ಇಲ್ಲ ಅಲ್ಲ, ಅದು ಗುಲ್ಬರ್ಗ, ಅದು ಲಾಡ್ಲೆ ಮಶಾಕ್ ದರ್ಗಾ, ಅದು ನನಗೆ ಗೊತ್ತಿದೆ ಅಲ್ಲ ಇವರೇ ಯಾರು ಏನೇನಾಗಿದೆ, ಯಾರ್ಯಾರು ಹೇಳಿದ್ದಾರೆ, ಯಾರ್ಯಾರು ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಯಾರಿಗೆ ಒಬ್ಬರು ಪರವಾಗಿ ಇಲ್ಲ. ಇಲ್ಲಿ ಈಗ ನನ್ನ ನೆನಪಿದ್ದ ಹಾಗೆ ಸಾಕಷ್ಟು ನಿಮ್ಮ BJP ಕಾರ್ಯಕರ್ತರು, BJP ಬೆಂಬಲಿಗರು ಕೂಡ 52 ಜನರಲ್ಲಿ ಇದ್ದಾರೆ. ಸೊ ಅದನ್ನು ತಗೊಂಡೋಗಿತ್ತಪ್ಪ. ಸೊ ವಾಟ್ ಎವರ್ ಇಟ್ ಈಸ್, ಅವರಿಗಾಗ್ಲಿ ಕಾನೂನು ಒಂದೇ, ನಮಗಾದ್ರೂ ಕಾನೂನು ಒಂದೇ. So if there is a lapse in the process, the due process will be followed and it should be followed. ಯಾವುದೇ ನಾನು ಹೇಳ್ದಂಗೆ ಹಿಂದೆ ಕೂಡ ಪ್ರೋಸೆಸ್ಸನ್ನು ಫಾಲೋ ಮಾಡೇ ಆಗಿದೆ, ಇದನ್ನು ಪ್ರೋಸೆಸ್ ಫಾಲೋ ಮಾಡೇ ಆಗಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ನೀವು ಹೇಳ್ದಂಗೆ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಏನಾದರೂ ಅಲ್ಲಿ ಲೋಪ ಆಗಿದ್ರೆ ವಿ ವಿಲ್ ಎನ್ಶೋರ್ ದಟ್ ಇಟ್ ಈಸ್ rectified and brought forth again.